2026 ಹೇಗಿದೆ, ಯಾವ್ಯಾವ ರಾಶಿಗೆ ಹೇಗಿದೆ, ವರ್ಷ ಹೇಗಿರುತ್ತೆ ಅಂತ ಒಂದೊಂದಾಗಿ ನೋಡೋಣ. ಮೊದಲಿಗೆ ಈ ಮೇಷರಾಶಿ ಬಗ್ಗೆ ನೋಡೋಣ. ಯಾಕಂದ್ರೆ ಮೊದಲ ರಾಶಿ ಮೇಷರಾಶಿ. ಮೇಷರಾಶಿಯ ಒಂದು ಅಧಿಪತಿಯಾಗಿರ್ತಕ್ಕಂಥ ಮಂಗಳ 9ನೇ ಮೇಲೆ ಕುತ್ಕೊಂಡು ಸಾಕಷ್ಟು ನಿಮಗೆ ಟ್ರಾವೆಲಿಂಗ್ ಕೊಡ್ತಕ್ಕಂಥ ಒಂದು ವಿಚಾರ ಇಲ್ಲಿ ಬರ್ತಾ ಇದೆ. ಹೆಚ್ಚು ಪ್ರವಾಸ 2026. 12ನೇ ಮನೆಯಲ್ಲಿ ಶನಿ ಕುತ್ಕೊಂಡು ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆ ಕೊಡ್ತಕ್ಕಂಥದ್ದು, ಅವಾಗವಾಗ ನಿಮಗೆ ಶೀತದ ಪ್ರವೃತ್ತಿ ಅಥವಾ ಕಾಲು ನೋವು ಕೊಡ್ತಕ್ಕಂಥದ್ದು ವಿಶೇಷವಾಗಿ ಇಲ್ಲಿ ಕಂಡು ಬರ್ತಾ ಇದೆ. ಹಾಗೆ ಹಣಕಾಸು ವಿಚಾರದಲ್ಲಿ ಸ್ವಲ್ಪ ಗೊಂದಲಮಯವಾಗಿರ್ತಕ್ಕಂಥದ್ದು. ಯಾಕಂದ್ರೆ 2ನೇ ಮನೆಯಲ್ಲಿ ಇರ್ತಕ್ಕಂಥ ಚಂದ್ರ ಹಣಕಾಸು ವಿಚಾರದಲ್ಲಿ ಸ್ವಲ್ಪ ಬುದ್ಧಿ ಯೂಸ್ ಮಾಡದಲೆ ಯಾರಿಗೋ ಕೊಟ್ಟಿ ಕೆಟ್ಟುವಿ ಅನ್ನೋಂಥ ಒಂದು 2026 ಬರ್ತಕ್ಕಂಥದ್ದು. ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸ ಉತ್ತಮವಾಗಿ ನಡೆಯುತ್ತೆ. ಯಾಕಂದ್ರೆ ಅಲ್ಲಿ 4ನೇ ಅಧಿಪತಿಯಾಗಿರ್ತಕ್ಕಂಥ ಚಂದ್ರ 2ರಲ್ಲಿ ಕೂತಿರೋದ್ರಿಂದ ಅದ್ಭುತವಾಗಿರ್ತಕ್ಕಂಥದ್ದು. ಇನ್ನು ವೃತ್ತಿಯಲ್ಲಿರ್ತಕ್ಕಂಥವ್ರಿಗೆ ಬಹಳಷ್ಟು ಸ್ವಲ್ಪ ಹೆಚ್ಚಿನ ಶ್ರಮವನ್ನ ವಹಿಸಬೇಕು. ಯಾಕಂದ್ರೆ ಇಲ್ಲಿ 10ನೇ ಅಧಿಪತಿಯಾಗಿರ್ತಕ್ಕಂಥ ಶನಿ 12ರಲ್ಲಿ ಕೂತಿರೋದ್ರಿಂದ ವೃತ್ತ ಸ್ವಲ್ಪ ಹೆಚ್ಚಾಗಿರ್ತಕ್ಕಂಥ ಒಂದು ವರ್ಕ್ ಲೋಡ್ ಅಂತ ಕರಿತೀವಲ್ಲ, ಅದು ಹೆಚ್ಚಾಗಿರ್ತಕ್ಕಂಥದ್ದು. ಸೊ ಶನಿಗೆ ಶನಿವಾರ ಎಳ್ಳೆಣ್ಣೆಯನ್ನ ದಾನ ಮಾಡಿ ಅದ್ಭುತವಾಗಿರ್ತಕ್ಕಂಥ ಒಂದು ನಿಮಗೆ ಒಳಿತು ಆಗೇ ಆಗುತ್ತೆ. ಇದು ಮೇಷ ರಾಶಿಯವರಿಗೆ. ಮೇಷರಾಶಿಯವರಿಗೆ ಅದೃಷ್ಟ ಬರಕ್ಕೆ ಒಂದು ದಾರವನ್ನ ನಾನು ಸಜೆಸ್ಟ್ ಮಾಡ್ತೀನಿ. ಈ ಒಂದು ಕರಿ ದಾರವನ್ನ ಎಡಗೈಗೆ ಕಟ್ಕೋಬೇಕು. ಕರಿ ದಾರ, ಯಾಕಂದ್ರೆ ಅಲ್ಲಿ 10ನೇ ಅಧಿಪತಿ 11ನೇ ಅಧಿಪತಿ ಶನಿ 12ರಲ್ಲಿ ಇದ್ದಾನೆ. ಬಲಗೈ ಬದಲು ಎಡಗೈಗೆ ನೀವು ಕಟ್ಕೊಳ್ಳಿ, ಗಂಡಾಗ್ಲಿ ಹೆಣ್ಣಾಗ್ಲಿ 2 ಸುತ್ತು ಅಥವಾ 3 ಸುತ್ತು ಕಟ್ಕೊಳ್ಳಿ. ಅದೃಷ್ಟ ನಿಮ್ದಾಗಿರುತ್ತೆ 2026.